ಕೃಷ್ಣಂ ಪ್ರಣಯ ಸಖಿ. ಕೃಷ್ಣ ಸಖ ಅಂತ. ನಾನು ಸುಧಾಮ, ರಿಯಲ್ ಕೃಷ್ಣ ಇವರು. ನಾನು ಪರದೆ ಮೇಲೆ ಅಷ್ಟೇ ಕೃಷ್ಣ. ನಮ್ಮ ಡೈರೆಕ್ಟ್ರೆ ಇಂಪ್ರೂವ್ ಹಿಂಗೆ ಮಾಡಿದ್ರೆ ಡೈರೆಕ್ಟ್ರೆ ನೋಡಿ ಸರ್, ಎಸ್ ಸರ್ ವಿಲ್ ಡು. ಈಗ ಬರ್ತೀವಿ ಅಂದ್ರೆ ಅವರು ಬೇಡ ಬೇಡ ಅಂದ್ಬಿಡ್ಬೋದು. ನೋ ಆಂಟೀಸ್, ಸ್ವಲ್ಪ ಬೇರೆ ಥರ ಹೋಗ್ತಿದೆ ಅಂದರೆ ಬೇಡ ಅನ್ಸುತ್ತಲ್ಲ ಸರ್. ಸುತ್ತು ಹುಡುಗಿರು ಒಬ್ಬ ಹುಡುಗ, ಒಂದ್ ಸ್ವಲ್ಪ ಫೇವ್ರೆಟ್ ಹುಡುಗನು ಅಂತ ಇರ್ಬೋದು. ಇಲ್ಲ, ಯಾರು ಹತ್ರನೇ ಬರ್ತಾರೆ. ಕ್ಲಾಸ್ಗಿಂತ ಜಾಸ್ತಿ ಗ್ರೌಂಡಲ್ಲೇ ಇರ್ತಿದ್ದೆ. 8 1 8 ಟೇಬಲ್ ಹೇಳು ಅಂದ್ರೆ 17 18 19 20 21 22 23 24. ಎಲ್ಲಿನ ದಂಡುಪಾಳ್ಯ, ಎಲ್ಲಿನ ಕೃಷ್ಣಂ ಪ್ರಣಯ ಸಖಿ. The content itself is blood shaded and violence and ಇದು ಹೆಂಗಿರುತ್ತೆ ಅಂದರೆ ಐ ಹ್ಯಾವ್ ಸಮ್ ವಿಷನ್ ಅಷ್ಟೇ, ಈ ಸೀನ್ ಹಿಂಗೆ ಮಾಡ್ಬೋದು ಅನ್ಸುತ್ತೆ. ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸಿ ದ ಪರ್ಫಾರ್ಮೆನ್ಸ್. 5 days ಇಟ್ಸ್ ಎ ಫೆಸ್ಟಿವ್ ಮೂಡಲ್ಲಿ ಇರುತ್ತೆ ಸಿನಿಮಾ. ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಹರಸಿ ಹಾರೈಸಬೇಕು. ನಮಸ್ಕಾರ ಎಲ್ರಿಗೂ. ವಿಶೇಷ ಸಂದರ್ಶನಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಶಮೀರಾ ಬಿಳುವಾಯಿ. ನಿಮ್ಮ ಮನೇಲಿರೋ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳದು ಎಷ್ಟೇ ವಯಸ್ಸಾಗಿರ್ಲಿ, ನೀವೆಲ್ಲರೂ ಬಂದು ಕುತ್ಕೊಂಡು ನೋಡುವಂತಹ ಒಂದು ಸಿನಿಮಾ ಆಗಸ್ಟ್ 15ನೇ ತಾರೀಕು ತೆರೆಯ ಮೇಲೆ ಬರ್ತಾ ಇದೆ. ಅದುವೇ ಕೃಷ್ಣಂ ಪ್ರಣಯ ಸಖಿ. ಈಗಾಗಲೇ ಗೊತ್ತಿರಬಹುದು, ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಅಂದ್ಕೂಡಲೇ ಜನರಲ್ಲಿ ಎಲ್ಲರೂ ಟ್ರೈಲರ್, ಟೀಸರ್ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗಳನ್ನ ನೀಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇಬ್ಬರು ಸಖ ಇದ್ದಾರೆ. ಅವ್ರ ಜೊತೆನೆ ಮಾತಾಡೋಣ. ಕೃಷ್ಣಂ ಪ್ರಣಯ ಸಖಿ ಹೇಗ್ ನಡೆದು ಬಂತು, ನಾವು ಆಡಿಯನ್ಸ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು, ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ಮೊದಲನೇದಾಗಿ ನಮ್ ಜೊತೆಗಿರೋರು, ಇವರು ತೆರೆಯ ಮೇಲೆ ನಕ್ರೆ ನಾವು ನಗ್ತಾ ಇರ್ತೀವಿ, ಇವ್ರ ಹತ್ರೆ ನಾವು ಅಳ್ತಾ ಇರ್ತೀವಿ. ಇವರು ಪ್ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿಗೆ ಮರಳಾಗದಿರೋರೇ ಇಲ್ಲ. ಮತ್ತೆ ಪ್ರೀತಿ ಮಾಡೋಣ ಅಂತ ಹೇಳಿ ಖಂಡಿತವಾಗಿಯೂ ಅನ್ಸುತ್ತೆ. ನಮ್ಮೊಂದಿಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಗಣೇಶ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದ್ದೀನಿ. ಇಂಟ್ರೊಡಕ್ಷನ್ ಬಹಳ ಚೆನ್ನಾಗಿ ಕೊಟ್ರಿ ನೀವು. ಕೃಷ್ಣಂ ಪ್ರಣಯ ಸಖಿ ಹಾಡು ಹಿಟ್ ಆಗಿದೆ. ಅಂಡ್ ನನ್ನ ಜೊತೆ ಇದ್ದಾರೆ ಇಬ್ರು ಸಖರು ಅಂತ. ಡೈರೆಕ್ಟ್ರು ಅದೇ ಕೇಳ್ತಾ ಇದ್ರು. ಇಲ್ಲ ಭಾಷೆ ಮೇಲೆ ಅತಿ ಪ್ರೀತಿ. ಅವ್ರು ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ಸಾಹಿತ್ಯ ಇದೆಯಲ್ಲ ಸರ್, ಫ್ಲೂಯೆಂಟ್. ಅವರು ಕನ್ನಡ ಆಗಲಿ, ಇಂಗ್ಲೀಷ್, ತೆಲುಗು ಎಲ್ಲ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಸಾಹಿತ್ಯ ಅಂತ ಬಂದಾಗ ಅವರು ಗ್ರಾಂಟೆಡ್ ಆಗಿ ತೊಗೊಳಲ್ಲ. ಬಿಕಾಸ್ ಸಾಹಿತ್ಯಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಅವರು ನನಗೆ ಆ ಡೆಪ್ತ್ ಹೋಗೋದು. ತೆಲುಗಾಗಲಿ ಕನ್ನಡ ಆಗಲಿ ನನಗೆ ಗೊತ್ತು ಭಾಷೆ, ಬಟ್ ಸಾಹಿತ್ಯ ಅಂತ ಬಂದಾಗ ವೆನ್ ಅದು ಜನರಿಗೆ ರೀಚ್ ಆಗೋದ್ರಲ್ಲಿ ನಾವು ಹಿಂದೆ ಹೋಗಬಾರ್ದು ಅಂತ ಹೇಳಿ ಹಿ ಟೇಕ್ಸ್ ಎ ಕಾಲ್. ಅದಕ್ಕೆ ನೀವು ಸಖ ಅಂದಿದ್ದಕ್ಕೆ ನನಗೊಂದು ಐಡಿಯಾ ಬಂತು, ಕೃಷ್ಣ ಸಖ ಅಂತ. ನಾನು ಸುಧಾಮ, ರಿಯಲ್ ಕೃಷ್ಣ ಇವರು. ನಾನು ಪರದೆ ಮೇಲೆ ಅಷ್ಟೇ ಕೃಷ್ಣ. ಖಂಡಿತ ಕೃಷ್ಣ ನಾನು ಪರಿಚಯ ಮಾಡ್ಕೊಡ್ತೀನಿ. ಜಗತ್ತಿನಲ್ಲಿರುವಂತಹ ಕರಾಳ ಮುಖಗಳನ್ನ ದಂಡುಪಾಳ್ಯದ ಮುಖಾಂತರ ನಮ್ಮೆಲ್ರಿಗೂ ಪರಿಚಯ ಮಾಡಿದವರು ಈಗ ಅದೇ ಜಗತ್ತಲ್ಲಿ, ಅದೇ ಭೂಮಿಲಿ ಪ್ರೀತಿನೂ ಇದೆ ಅಂತ ಹೇಳಿ ನಮ್ಮೆಲ್ರಿಗೂ ಕೂಡ ಮತ್ತೆ ಪ್ರೀತಿಯ ನೆನಪು ಹುಟ್ಟಿಸೋದಕ್ಕೆ ಬರ್ತಾ ಇರೋರು ನಮ್ಮ ನಿರ್ದೇಶಕರು ಶ್ರೀನಿವಾಸ ರಾಜು ಸರ್. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ನಿಮ್ಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಸರ್ ನೀವು? ಗಣೇಶ್ ಸರ್ ಜೊತೆಗೆ ಈಗ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅವ್ರ ತರಾನೇ ಡೈಲಾಗ್ಸ್ ಇರಬಹುದು, ಅದೆಲ್ಲ ಏನಾದ್ರೂ ಒಂದು ಪಾಸಿಟಿವ್ ವಿಷಯ ಗಣೇಶ್ ಸರ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಓಕೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಿದ್ರೆ ಯಾವ್ದು? Laughter all the time. That's the best part. I'm little bit reserved, but when it comes to Ganesh sir, so all the time we laugh a lot. The cinema almost 1 year early. We laughed a number of hundreds of hours laughed. As too easy agi he dealt the things. Adandu. And director andkule that we work ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ. We write hard and back end ತುಂಬಾ ಇರುತ್ತೆ ಖುಷಿ. Those all things, yeah, little bit true, but until unless ನಮ್ಮ ರೈಟಿಂಗ್ ಒಂದು ಆಕ್ಟ್ that's most important. Any writing. ಯಾಕಂದ್ರೆ when we write ನಮಗೆ ವಿಷನ್ ಇರಲ್ಲ, ಇದು ಹಿಂಗಿರುತ್ತೆ ಅನ್ಸುತ್ತೆ. ಸೊ when once it goes to set, ಇದು ಹೆಂಗಿರುತ್ತೆ ಅಂದರೆ ಐ ಹ್ಯಾವ್ ಸಮ್ ವಿಷನ್ ಅಷ್ಟೇ, ಈ ಸೀನ್ ಹಿಂಗೆ ಮಾಡ್ಬೋದು ಅನ್ಸುತ್ತೆ.
ಸೊ ದಟ್ಸ್ ರೀಸನ್ ವೆನ್ ಐ ಸೆಡ್ ದೆಮ್ ಅವ್ರು ಪರ್ಫಾರ್ಮ್ ಮಾಡುವಾಗ ಇಟ್ ಗ್ರೋಸ್, ತುಂಬ ಅಂಗಿ ಬೀಳ್ತಾ ಇರುತ್ತೆ ಕ್ಯಾರೆಕ್ಟರ್. ಇನ್ ದಟ್ ಆಸ್ಪೆಕ್ಟ್ ನಾನು ಒಂದು ಮುಂಚೆ ರಿಪೀಟೆಡ್ ಐ ಟೋಲ್ಡ್ ದಟ್ ವೆನ್ ಗಣೇಶ್ ಸರ್ ಹತ್ರ ವೆನ್ ಈಸ್ ಡೂಯಿಂಗ್ ಫಸ್ಟ್ ಒನ್ ಡೇ ತುಂಬ ಜೋವಿಯಲ್ ಆಗಿ ಏನೇನೋ ಆಗಿದೆ, ಬಟ್ ವೆನ್ ಐ ಗೋಯಿಂಗ್ ಇನ್ ಟು ದ ಸಬ್ಜೆಕ್ಟ್ ಐ ಫೌಂಡ್ ದೀಸ್ ಆ್ಯಕ್ಟಿಂಗ್ ಡೆಪ್ಸ್. ಮೈ ಗಾಡ್, ಸಮಥಿಂಗ್ ಬೇರೆ ಕೈಂಡ್ ಆಫ್ ಆ್ಯಕ್ಟ್ರೇ ಅನ್ನೋದು ಐ ಫೆಲ್ಟ್ ವೆರಿ ಕ್ಲೋಸ್ಲಿ. ಆವಾಗ ಅಫ್ಕೋರ್ಸ್ ಐ ಆಮ್ ನಾಟ್ ಎ ಡೈರೆಕ್ಟರ್ ಟು ಆ್ಯಕ್ಟ್ ಮಾಡಿ ಎನ್ಹಾನ್ಸ್ ದೋಸ್ ಆಲ್ ಥಿಂಗ್ಸ್ ಐ ಡೋಂಟ್ ಡೂ. ಸೊ ಇದು ಕ್ಯಾರೆಕ್ಟರ್ ಅಂದಮೇಲೆ ದೇ ಡು. ಯಾಕಂದರೆ ಅವ್ರದ್ದೇ ಅಂತ ಒಂದು ಇನ್ವಾಲ್ವ್ಮೆಂಟು ಎಡಿಷನ್ಸ್ ಇರುತ್ತೆ. ಇದರಲ್ಲಿ ಐ ವರ್ಕ್ ವಿತ್ ನಂಬರ್ ಆಫ್ ಆ್ಯಕ್ಟರ್ಸ್, ಬೇರೆ ಬೇರೆ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆ್ಯಕ್ಟರ್ಸ್, ನಂಬರ್ ಆ್ಯಕ್ಟರ್ಸ್ ವರ್ಕ್ ಮಾಡಿದ್ದೀನಿ. ಐ ಎಂಜಾಯ್ಡ್ ದರ್ ಆ್ಯಕ್ಟಿಂಗ್ ಬಿಕಾಸ್ ಎದಕ್ಕೆಂದರೆ ಯು ಸಿ ಆನ್ ಸ್ಕ್ರೀನ್ ನಾವು ಶೂಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಕಲರ್ ಎನ್ಹ್ಯಾನ್ಸಿಂಗ್ ಇವೆಲ್ಲ ಮಾಡಿಬಿಟ್ಟು ವಿ ಪ್ರೊಜೆಕ್ಟ್. ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸಿ ದ ಪರ್ಫಾರ್ಮೆನ್ಸ್. ಲೈವ್ ಆಗಿ ನೋಡೋದು ನಾನೇ. ಯು ಎಂಟೈರ್ ಆಡಿಯನ್ಸ್ ಕಾಂಟ್ ಸಿ ದ ಲೈವ್. ಸೊ ವೆನ್ ಅದು ಆ ಲೈವ್ ನೋಡುವಾಗ ಆ ಲೈವನ್ನು ಒಂದು ಎಲ್ಲ ಆ್ಯಕ್ಟರ್ಸ್ ನಂಗೆ ನೋಡೋಕ್ಕಾಗಲ್ಲ. ಸೊ ದಟ್ಸ್ ವೇ ಗಣೇಶ್ ಸರ್ ಇಸ್ ಟೋಟಲಿ ಡಿಫರ್ಡ್ ಮೈ ವಿಷನ್. ಅವ್ರು ಮಾಡ್ತಾರೆ ಎಸ್ ಎಸ್. ಆಮೇಲೆ ಒನ್ ಪಾಯಿಂಟಲ್ಲಿ ಐ ಎಕ್ಸ್ಪೆಕ್ಟೆಡ್ ಮೋರ್, ಇನ್ನೂ ಮಾಡ್ತಾರೆ ಅಂದರೆ ಅಲ್ಲಿ ನನ್ನ ಕಂಟೆಂಟ್ ಮುಗಿಯೋಗುತ್ತೆ. ಸೊ ಓಕೆ, ಸೊ ಐ ಹ್ಯಾವ್ ನಾಟ್ ಗಿವನ್ ಎನಫ್ ಮೆಟೀರಿಯಲ್ ಅನಿಸುತ್ತೆ. ಸೊ ದಟ್ಸ್ ಹೌ ಐ ಎಂಜಾಯ್ಡ್ almost 80-85 days, not even a single day. Usually shooting I never get bored, but when he's on the sets, then the writing a little bit change agadu, dialogues to and fro agadu, adu innondu additions agadu. These all things when he is doing just okay, because it is going better side. Correct. So when he's going betterment anvaga, yes, I have given that liberty. ಆ ಥರ ತುಂಬ ಬೆಟರ್ಮೆಂಟ್ ಮಾಡಿಕೊಂಡು ಒನ್ ಆ್ಯಂಡ್ ಓನ್ಲಿ ಆ್ಯಕ್ಟರ್ ಗಣೇಶ್ ಸರ್. ದಟ್ಸ್ ಹೌ ಈವನ್ ಇಫ್ ಟುಮಾರೋ ಇಫ್ ಸಿನಿಮಾ ಏನಾದರೂ ಜೋವಿಲ್ ಆಗಿ ತುಂಬ ಕೊಲೋಕಿಲ್ ಆಗಿ ಸಮಥಿಂಗ್ ಏನಾದರೂ ಮ್ಯಾಜಿಕಲ್ ಆಗಿದ್ದರೆ there is a lot of involvement of Ganesh. ಬಟ್ ನಿಮಗೆ ಆ ಥರ ಇಂಪ್ರೂವೈಸ್ ಆಗೋಕ್ಕೆ ಡೈರೆಕ್ಟ್ರು ಕೂಡ ಬಿಡಬೇಕಾಗುತ್ತೆ. ಅವ್ರದ್ದೊಂದು ವಿಷನ್ ಇರುತ್ತೆ, ಅದನ್ನ ನೀವು ಬ್ಯೂಟಿಫೈ ಮಾಡಬೇಕೆ ಹೊರತು ಅದನ್ನ ಡೌನ್ ಪ್ಲೇ ಇದು ಮಾಡಬಾರ್ದು. ಸೊ ಆ ಥರದಲ್ಲಿ ಕ್ಯಾರೆಕ್ಟರ್ ಹೆಂಗಿತ್ತು. ಆ್ಯಂಡ್ ನನಗೆ ತುಂಬಾ ಫ್ರೀ ಬಿಟ್ರು ರಾಜು ಅವರು, ನಮ್ಮ ಡೈರೆಕ್ಟ್ರ್. ಇಂಪ್ರೂವೈಸ್ ಹಿಂಗೆ ಮಾಡಿದ್ರೆ ಡೈರೆಕ್ಟ್ರೆ ನೋಡಿ ಸರ್, ಎಸ್ ಸರ್ ವಿಲ್ ಡು, ಎಸ್ ಸರ್ ವಿಲ್ ಡು, ಮಾಡೋಣ ಸರ್ ಅಂತ. ಸರಿ, ಆಮೇಲೆ ಸ್ವಲ್ಪ ಬೇರೆ ಥರ ಹೋಗ್ತಿದೆ ಅಂದರೆ ಬೇಡ ಅನ್ಸುತ್ತಲ್ಲ ಸರ್. ಸೊ ಆ ಥರದಲ್ಲಿ ಒಟ್ಟಾರೆ 80-85 ಡೇಸ್ ಶೂಟಿಂಗ್ ಡೇಸ್. ಬಟ್ ನಾವಿಬ್ಬರು ಕೂತ್ಕೊಂಡು ಮಾತಾಡಿದ್ದು ಆ್ಯಂಡ್ ಫ್ರಮ್ ಸ್ಕ್ರ್ಯಾಚ್ ಸಾಂಗ್ಸಿಂದ ಹಿಡಿದು ಯಾವ ಥರ ಮಾಡಬೇಕು, ಇದೇ ಕೊರಿಯೋಗ್ರಫಿ ಮಾಡಬೇಕು ಅಂತ ಇವರು ಫಸ್ಟಿಂದ ಇವರೇ ಮಾಡ್ಬೇಕು ಸರ್ ಈ ಸಾಂಗು, ಇದು ಹಿಂಗೆ ಇರಬೇಕು ಕಾಸ್ಟ್ಯೂಮ್ಸು ಅಂತ. ಸೊ ಶೂಟಿಂಗ್ ಡೇಸ್ 85 ಇರ್ಬೋದು, ಬಟ್ ನಮ್ಮಿಬ್ರು ಜರ್ನಿ ಇದೆಯಲ್ಲ, ಐ ಥಿಂಕ್ ಲಾಸ್ಟ್ ಜೂನ್ ಸ್ಟಾರ್ಟ್ ಆಗಿದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಹಿಂದೆ 3 ತಿಂಗಳು, ಓಕೆ 1.5 ವರ್ಷ ಜರ್ನಿ ಇದೆ ನಮ್ಮದು. ಆ್ಯಂಡ್ ಶೂಟಿಂಗಲ್ಲಂತೂ ಇಟ್ ವಾಸ್ ಸ್ಪೆಷಲ್. ಈಚ್ ಆ್ಯಂಡ್ ಎವ್ರಿ ಡೇ ಎಷ್ಟು ನಗ್ತಾ ಇದ್ವಿ ಅಂದರೆ ಅಷ್ಟು ನಗ್ತಾ ಇದ್ವಿ. ಈವನ್ ಸಾಂಗ್ ಶೂಟಿಂಗಲ್ಲೂ ಅಷ್ಟೇ. ಯಾವಾಗ ಮ್ಯಾರೇಜ್ ಈಸ್ ಫಿಕ್ಸ್ಡ್, ಚಿನ್ನಮ್ಮ ಚಿನ್ನಯ್ಯ ಹಿಟ್ ಆಯಿತು, ಯಾವಾಗ ದ್ವಾಪರ ಒಂದು ಬ್ಲಾಕ್ ಬಸ್ಟರ್ ಸಾಂಗ್ ಆಯಿತು, ಅವಾಗ ನಾವಿಬ್ಬರು, ನಾನು ಹೇಳಿದ್ದು ಒಂದೇ ಡೈರೆಕ್ಟರ್ ನೋಡಿ ನಾವು ಎಷ್ಟು ನಗ್ತಾ ಮಾಡಿದ್ವಿ ಅವತ್ತು ಕೆಲಸ. ಇವನ್ ಟಯರ್ಡ್ ಇದ್ರೂ ಕೂಡ ನಾವು ತುಂಬಾ ನಗ್ತಾ ಇದ್ವಿ, ನಕ್ಕೊಂಡು ಮಾಡಿದ್ವಿ ಕೆಲಸ. ನೋಡಿ ಅದು ಸೀನ್ ಆನ್ ಸ್ಕ್ರೀನ್ ಟುಡೇ, ಆ ಖುಷಿ ಏನಿತ್ತು ನಮ್ಮಲ್ಲೆಲ್ಲ ಅಲ್ಲಿ ಆಡಿಯನ್ಸ್ ಅಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ಅಂತ. ಈಗ ಕೃಷ್ಣ ಅಂದ್ಕೊಳ್ಳೆ ನಮ್ಗೆಲ್ಲ ನೆನಪಾಗೋದು. ನಾನು ನಿಮ್ಗೆ ಯಾಕೆ ಪ್ರಶ್ನೆ ಅಂದ್ರೆ, ನೀವು ಪ್ರತಿ ಸಲ ನಿಮ್ಮ ರೂಟ್ ಅನ್ನ ನೀವು ಮರೆಯಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಕಾಲೇಜ್ ದಿನ ಅಥವಾ ಶಾಲಾ ದಿನಗಳನ್ನ ಕೂಡ ನೀವು ಮೆಲುಕು ಹಾಕ್ತಾ ಇರ್ತೀರಾ. ಜನರಲಿ ಕೃಷ್ಣ ಅಂದ್ಕೊಳ್ಳೆ ಎಲ್ಲಾ ಕ್ಲಾಸ್ ಅಲ್ಲೂ ಒಬ್ಬ ಇದ್ದೇ ಇರ್ತಾನೆ. ಸುತ್ತು ಹುಡುಗಿರು ಒಬ್ಬ ಹುಡುಗ, ಒಂದ್ ಸ್ವಲ್ಪ ಫೇವ್ರೆಟ್ ಹುಡುಗನು ಅಂತ ಇರ್ಬೋದು. ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ನಿಮ್ಗೆ ಯಾರು ಆ ಥರ ಪಟ್ಟ ಕೊಟ್ಟಿದ್ರು? ನಮ್ ಕ್ಲಾಸ್ ಕೃಷ್ಣ ಗಣೇಶ್ ಇಲ್ಲ, ಯಾರು ಹತ್ರನೇ ಬರ್ತಾರೆ ನಿಜವಲ್ಲ. ಬಿಕಾಸ್ ನಾನು ಕ್ಲಾಸ್ಗಿಂತ ಜಾಸ್ತಿ ಗ್ರೌಂಡ್ ಅಲ್ಲೇ ಇರ್ತಿದ್ದೆ, ಇಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲಿ ಇರ್ತಿತ್ತು ಅಲ್ಲೇ ಇರ್ತಿದ್ದೆ. ನನಗೆ ಮ್ಯಾಥ್ಸು ಮತ್ತೆ ಸೈನ್ಸ್ ಬಂತು ಅಂದ್ರೆ ಮುಗಿತ್ ನನ್ನ ಕತೆ ಅವತ್ತು. ಅಷ್ಟು ಫೇವ್ರೆಟ್ ಸಬ್ಜೆಕ್ಟ್. ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಅದು ಸಬ್ಜೆಕ್ಟು. 8 1 8 ಟೇಬಲ್ ಹೇಳು ಅಂದ್ರೆ 8 1 8, 8 2 ಎಣಿಸ್ತಾ ಇರ್ತೀನಿ. 9 10 11 12 13 14 15 16, 8 3 17 18 19 20 21 22 23 24. ಸೊ
ಪಾಸ್ ಕೊಡೋದು ಅದಕ್ಕೆ. ಪಾಸ್ ಕೊಡೋದು ಎಣ್ಸಕ್ಕೆ. ಮ್ಯಾಥ್ಸ್ ನನ್ನ ತಲೆಗೆ ಹೋಗಲೇ ಇಲ್ಲ ಇವರ. ಆಯ್ತು, ಬಟ್ ಹಿಸ್ಟ್ರಿ, ಕನ್ನಡ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್ ಇದೆಲ್ಲ ನಂಗೆ ಭಾಳ ಇಷ್ಟ. ಸೊ ಹಾಗಾಗಿ ನನಗೆ ಓದೋದು ಅಂದ್ರೆ ಇಷ್ಟ. ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸಿನಿಮಾ ಜೊತೆಯಲ್ಲಿ ಯಾವುದೋ ಒಂದು ರೆಫರೆನ್ಸ್, ಆ 18 ದಿನಗಳು ಬುಕ್ಕು, ನಾರಾಯಣಾಚಾರ್ಯರದ ಬುಕ್ಕಲ್ಲಿ ಈ ಕೋಟ್ ಇದೆ, ಭೀಷ್ಮ ಹಿಂಗಂದ, ಯುನೋ, ಆರ್ ಸಮ್ ಅದರ್ ಬುಕ್, ಮ್ಯಾನ್ ಆ್ಯಂಡ್ ಹಿಸ್ ಫಿಲಾಸಫಿ, ಯಾವುದೋ ಒಂದು ಬುಕ್ಕು. ಆ್ಯಂಡ್ ಆ ಥರದ್ದು ಬೇರೆ ಬೇರೆ ಬುಕ್ ಇವ್ರ ರೆಫರೆನ್ಸ್. ಸರ್ ನಾನು ಕಾಲೇಜಲ್ಲಿ ದಿಸ್ ಇಸ್ ದಿಸ್ ಅಂತ ಇವರು, ನಾನು ಬೇರೆ ಆ್ಯಂಗಲ್ ಕೊಡೋದು ಅದಕ್ಕೆ, ಅದು ಹಂಗಲ್ಲ ಹಿಂಗೆ ಅಂತ. ಆಮೇಲೆ ಇವ್ರು ಇಲ್ಲ ಸರ್ ಅದು ಹಂಗಲ್ಲ ಸರ್ ಹಿಂಗೂ ಇದೆ ಅಂತ. ಸೊ ದೀಸ್ ಥಿಂಗ್ಸ್ ಇದೆಯಲ್ಲ, ಈ ಥರದ ಲಿಟ್ರೇಚರ್ ಎಲ್ಲ ನನಗೆ ಭಾಳ ಇಷ್ಟ. ಹಾಗಾಗಿ ಈ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಏನು 8 ಸಖಿಯರು ಸಿಕ್ಕಿರ್ಲಿಲ್ಲ, ಬರೀ ಅದು ಡ್ರಾಮಾ ಕ್ಲಾಸಲ್ಲಿ, ಕಲ್ಚರಲ್ ಆಕ್ಟಿವಿಟೀಸ್ ಅದೆಲ್ಲ ಬಂದ್ರೆ ನಾವು ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಈಗ ಸಿಕ್ಕಿಲ್ಲ, ಸಿಕ್ತಿಲ್ಲ. ಈಗ ಬರ್ತೀವಿ ಅಂದ್ರೆ ಅವರು ಬೇಡ ಬೇಡ ಅಂದ್ಬಿಡ್ಬೋದು. ನೋ ಆಂಟೀಸ್ ಅಂತ. ನೋಡಿ, ಅವಾಗ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಐ ವಾಸ್ ವೆರಿ ಪಾಪ್ಯುಲರ್. ಡಾನ್ಸು, ಮಿಮಿಕ್ರಿ ಆ್ಯಂಡ್ ಸಿಂಗಿಂಗ್. ನನಗೆ ಸಿಂಗಿಂಗ್ ಫಿಕ್ಸು, ನಾ ಪ್ರೈಸ್ ಸೆಕೆಂಡ್, ಥರ್ಡ್, ಫಸ್ಟ್ ಯಾವುದೋ ಒಂದು ಪ್ರೈಸ್ ಫಿಕ್ಸ್. ಅದು ಬಿಟ್ಟರೆ ಸ್ಪೋರ್ಟ್ಸ್. ಬಟ್ ಈ ಶೋಸ್ ನನಗೆ ಈ ಮ್ಯಾಥ್ಸು ಸೈನ್ಸ್ ಮಾತ್ರ ತಲೆಗೆ ಹೋಗಲಿಲ್ಲ ಅವರೇ. ಮೋಸ್ಟ್ಲಿ ದೇವರು ನಮ್ಮನ್ನು ಈ ಕಡೆ ಎಲ್ಲ ಕಳಿಸ್ಬೇಕು ಅಂತಿದ್ದ. ಸೊ ನಮ್ಗಲ್ಲಿ ಹೋಗ್ಲಿ. ನನಗೆ ಅವಾಗೇನು ಅಷ್ಟು ಫ್ರೆಂಡ್ಸ್ ಅಂದ್ರೆ ಹುಡುಗರೇ ಇದ್ರು ಜಾಸ್ತಿ. ಅದರಲ್ಲಿ ಒಂದಿಬ್ರು ಹುಡುಗಿರು, ಅವರು ಫ್ರೆಂಡ್ಸ್ ತರಾನೇ, ಹುಡುಗರ ತರಾನೇ ಇರೋರು. ಯಾಕೋ ಗಣೇಶ, ಯಾಕೋ ಹಿಂಗ್ ಮಾಡ್ತಿದ್ದ, ಹಿಂಗ್ ಮಾಡಿ ನೀನ್ ಆಕ್ಟಿವ್, ನಾನು ಹಿಂಗ್ ಮಾಡ್ತೀನಿ ಆ ತರ. ಸರ್, ಈಗ ಫಸ್ಟ್ ಶ್ರೀನಿವಾಸ ರಾಜು ಸರ್ದು ಕಾಲ್ ಬಂದಾಗ, ಫಾರ್ ಎಕ್ಸಾಂಪಲ್ ದಂಡುಪಾಳ್ಯ ಡೈರೆಕ್ಟರ್ ಒಬ್ರು ಕಾಲ್ ಮಾಡ್ತಿದ್ದಾರೆ ಅಂದಾಗ, ಓಕೆ ಏನೋ ಒಂದು ಆಕ್ಷನ್ ಸಿನಿಮಾ ನನ್ ಮಾಡಕ್ ಸಿಗುತ್ತೆ ಅಥವಾ ಏನೋ ಕ್ರೈಮ್ ರಿಲೇಟೆಡ್ ಇರಬಹುದು ಅಂತ ಅನ್ನಿಸ್ತಾ? 100% ನನಗೆ ಶ್ರೀನಿವಾಸ ರಾಜು ಡೈರೆಕ್ಟ್ರು ಫೋನ್ ಮಾಡಿದ್ದಾರೆ, ಸರ್ ಕಥೆ ಹೇಳ್ಬೇಕಂತೆ ಅಂತ ಹೇಳಿದ್ರು. ಹೌದಾ, ಓಕೆ ಓಕೆ ಕೇಳೋಣ, ಇಂಟ್ರೆಸ್ಟಿಂಗ್ ಇರುತ್ತೆ, ಏನೋ ಬೇರೆ ಥರದೊಂದು ಟ್ರೈ ಮಾಡ್ತಿರ್ತಾರೆ ನನ್ನ ಹಾಕ್ಕೊಂಡು, ಓಕೆ ಸೂಪರ್ ಅಂತ ಅಂದ್ಕೊಂಡೆ. ಆಮೇಲೆ ಕಥೆ ಹೇಳಿದ್ರು. ಅವಾಗ ಅನಿಸ್ತು ಇವ್ರು ನನ್ನ ಚೇಂಜ್ ಅಲ್ಲ, ಅವ್ರು ಚೇಂಜ್ ಆಗಕ್ಕೆ ಬಂದಿದ್ದಾರೆ ಅಂತ. ಅವರು ದಂಡುಪಾಳ್ಯದ ಫ್ಯಾಮಿಲಿ ಡೈರೆಕ್ಟರ್ ಆಗಕ್ಕೆ ಬಂದಿದ್ದಾರೆ ಅಂತ. ಆಮೇಲೆ ನಂಗೆ ಪ್ರಾಮಿಸ್ ಮಾಡಿದ್ರು, ಸರ್ ಇದು ನನ್ನ ಫ್ಯಾಮಿಲಿ ಡ್ರಾಮಾ ಹಿಂಗೆ ಹೋಗ್ತೀನಿ, ಬಟ್ ನೆಕ್ಸ್ಟ್ ಇದೆಯಲ್ಲ ಸರ್ 2 ಮಿಕ್ಸ್ ಮಾಡ್ತೀನಿ ಸರ್ ನಾನು ಅಂತ. ಬಟ್ ಹಾಂ, ವೆರಿ ಲಾಂಗ್ ಬ್ಯಾಕ್ ವಿ ಡಿಸ್ಕಸ್. ಬಟ್ ನಿಮಗೆ ಆ್ಯಸ್ ಎ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ ಒಬ್ಬ. ಈತ ಈ ಸಿನಿಮಾನು ಮಾಡಬಲ್ಲ, ಈ ಸಿನಿಮಾನು ಮಾಡಬಲ್ಲ ಅನ್ನೋದು ಇದೆಯಲ್ಲ, ಅದೇ ದೊಡ್ಡ ಕ್ರೆಡಿಟ್. ಆ ಥರ ಒಬ್ಬ ಡೈರೆಕ್ಟರ್ ಇದ್ರೆ ನಿಮ್ಮ ಜೊತೆಲಿ